ಮನೆ ನಾಯಿಗೂ ಬಂಗಾರದ ಸರ ಹಾಕೋ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಪತ್ನಿ ಮಗಳು ಯಾರು, ಶಿಕ್ಷಣ ಏನು ಅನ್ನೋದರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ವಿಷಯ ಏನೆಂದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮನೆ ಎಂಟ್ರಿ ಕೊಟ್ಟವರ ಗೋಲ್ಡ್ ಸುರೇಶ್ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಸುರೇಶ್ ಅವರು ಬಿಗ್ ಬಾಸ್ ಮನೆಯೊಳಗಡೆ 2 ಕೋಟಿ ರೂಪಾಯಿ ಬಂಗಾರ ಹಾಕಿ ಬಂದಿದ್ದಾರೆ. ಇನ್ನು ಬಹುಮಾನ ಎಷ್ಟು ಅನ್ನೋದು ನೋಡೋದಾದ್ರೆ, ಬಿಗ್ ಬಾಸ್ ಶೋ ಗೆದ್ದರೆ 50 ಲಕ್ಷ ರೂಪಾಯಿ ಸಿಗುವುದು. ಇದರ ಜೊತೆಗೆ 12 ರಿಂದ 15 ಲಕ್ಷದೊಳಗಿನ ಕಾರ್ ಸಿಗುವುದು. ಆದರೆ ಇವರು 2 ಕೋಟಿ ರೂಪಾಯಿ ಬೆಲೆ ಬಾಳುವ ಬಂಗಾರ ಹಾಕಿಕೊಂಡು ಎಂಟ್ರಿ ಕೊಟ್ಟಿರುವುದು ವಿಶೇಷ. ಹಾಗೆ ಇವರು ಎಲ್ಲಿಯವರು? ಗೋಲ್ಡ್ ಮ್ಯಾನ್ ಎಂದೇ ಹೆಸರು ಮಾಡಿರುವ ಸುರೇಶ್ ಅವರು ಮೂಲತಃ ಬೆಳಗಾವಿಯವರು. ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಶಿಕ್ಷಣ ಏನು? 10ನೇ ಕ್ಲಾಸ್ ಮುಗಿಸಿದ್ದಾರೆ. ಮನೆಯವರು ಎಷ್ಟೇ ಒತ್ತಾಯ ಮಾಡಿದ್ರು ಇವರು PUC ಓದಲಿಲ್ಲ. ಹಾಗೆ ಸುರೇಶ್ ಅವರು ಮನೆ ಬಿಟ್ಟು ಬೆಂಗಳೂರಿಗೆ ಬಂದರು. ಅಲ್ಲಿ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಸೇರಿದರು. ಇಂದು ನನಗೆ ಏನು ಸಿಗುತ್ತದೆಯೋ ಅದನ್ನು ನಾನು ಎಂದಿಗೂ ಕನಸು ಕಂಡವನಲ್ಲ. ಬೆಂಗಳೂರಿಗೆ ಬಂದಾಗ ಒಂದು ಸಣ್ಣ ಕೆಲಸ ಸಿಕ್ಕರೆ ಸಾಕು ಎಂದುಕೊಂಡಿದ್ದೆ. ಎಲ್ಲವೂ ದೇವರು ಕೊಟ್ಟಿದ್ದೆ ಎಂದು ಸುರೇಶ್ ಅವರು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಉದ್ಯೋಗ ಏನು? ಸುರೇಶ್ ಅವರು ಆರಂಭದಲ್ಲಿ ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಅವರು ಕನ್ಸ್ಟ್ರಕ್ಷನ್ ಸೂಪರ್ವೈಸ್ ಆಗಿಯೂ ಕೆಲಸ ಮಾಡಿದ್ದಾರೆ. ಇನ್ನು ಸುರೇಶ್ ಅವರಿಗೆ ಒಂದು ಕಂಪನಿ ಕೂಡ ಇದೆ. ಸುರೇಶ್ ಅವರು ಭಾರತ್ ಲ್ಯಾಂಡ್ ಫೌಂಡರ್, ಡೈರೆಕ್ಟರ್, CEO ಕೂಡ ಹೌದು. ಅಂದು ಬೇರೆಯವರ ಕಂಪನಿಯಲ್ಲಿ ಕೆಲಸ ಮಾಡಿದ್ದ ಸುರೇಶ್ ಇಂದು ಸ್ವಂತ ಕಂಪನಿ ಹೊಂದಿದ್ದಾರೆ. ಹಾಗೆ ಸುರೇಶ್ ಅವರಿಗೆ ಮದುವೆ ಆಗಿದೆಯಾ ಅನ್ನೋದನ್ನ ನೋಡೋದಾದರೆ, ಸುರೇಶ್ ಅವರಿಗೆ ಮದುವೆ ಆಗಿದೆ. ಇವರಿಗಿಂತ ಪತ್ನಿಯೇ ಹೆಚ್ಚು ಓದಿದ್ದಾರೆ. ಆದರೆ ಇವರು ಪತ್ನಿಯ ಮುಖವನ್ನು ಎಲ್ಲಿಯೂ ರಿವೀಲ್ ಮಾಡಿಲ್ಲ. ಖಾಸಗಿ ಬದುಕನ್ನು ಖಾಸಗಿಯಾಗಿ ಇಟ್ಟಿದ್ದಾರೆ. ಅಂದ ಹಾಗೆ ಇವರಂತೆ ಪತ್ನಿಗೆ ಬಂಗಾರ, ಕಾರ್ ಕ್ರೇಜ್ ಏನೂ ಇಲ್ಲ. ಇನ್ನು ಸುರೇಶ್ ಮಗಳು ಸುರೇಶ್ ಅವರು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಮಗಳ ಮುದ್ದಾದ ಫೋಟೋವನ್ನು ರಿವೀಲ್ ಮಾಡಿದ್ರು. ಸೆಲೆಬ್ರಿಟಿ ಸ್ನೇಹ. ಸೋಷಿಯಲ್ ಮೀಡಿಯಾದಲ್ಲಿ ಗೋಪಿ ಅವರು ಕೆಲ ಸೆಲೆಬ್ರಿಟಿಗಳು, ರಾಜಕಾರಣಿಗಳ ಜೊತೆಗಿನ ಫೋಟೋ ಕೂಡ ಹಂಚಿಕೊಂಡಿದ್ದಾರೆ. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.